ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಸ್ಕಿಲ್ಸ್. ನಾನಿವತ್ತು ನಿಮಗೆ ಹೇಳ್ಕೊಡೋಕೆ ಕೊಟ್ಟಿರುವಂಥ ಫಾರ್ಮುಲಾ ಏನಂತಂದರೆ ಮಿನಿ ಅಂಡ್ ಮ್ಯಾಕ್ಸ್ ಅಂತಂದ್ಬಿಟ್ಟು. ಮಿನಿ ಅಂತಂದರೆ ನಮ್ಮ ಹತ್ರ ಇರುವಂಥ ಇಲ್ಲಿ ಎಕ್ಸೆಲ್ ನೀವು ನೋಡ್ತಿರ್ಬೋದು. ಆ ಎಕ್ಸೆಲ್ನಲ್ಲಿ ಒಂದಷ್ಟು ಟ್ರಾನ್ಸ್ಪೋರ್ಟ್ದೇನು ಡಾಟಾ ಇದೆ. ಆ ಡಾಟಾದಲ್ಲಿ ನಾನು ಮಿನಿಮಮ್ಮು ಕಡಿಮೆ ಇರೋವಂಥ ವ್ಯಾಲ್ಯೂ ಯಾವುದು ಮತ್ತು ಮ್ಯಾಕ್ಸಿಮಮ್ ಇರೋವಂಥ ವ್ಯಾಲ್ಯೂ ಯಾವುದು ಅನ್ನೋದನ್ನ ನಾನು ಇವಾಗ ಫಾರ್ಮುಲಾದಲ್ಲಿ ತಿಳ್ಕೊಬೋದು. ನಾನು ಹೇಗೆ ಹಾಕಿ ತಿಳ್ಕೊಬೋದು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಎರಡು ಫಾರ್ಮುಲಾನ ನಾನು ಇವತ್ತು ಒಂದೇ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಅಲ್ಲಿ ನೋಡ್ತಿರ್ಬೋದು, ಇದರಲ್ಲಿ ಬಂದ್ಬಿಟ್ಟು ಡಿಸ್ಟೆನ್ಸ್ ಅಂತ ಇದೆ. ಡಿಸ್ಟೆನ್ಸ್ ಇದೊಂದು ಕಾಲಮಲ್ಲಿ ಒಂದಷ್ಟು ಎಷ್ಟು ಕಿಲೋಮೀಟ್ರ್ ಇದೆ ಅನ್ನೋದಿದೆ. ಯಾವುದು ಕಡಿಮೆ ಕಿಲೋಮೀಟ್ರ್ ಅಂತ ಒಂದು ಎಷ್ಟು ಕಡಿಮೆ ಇರೋವಂಥ ವ್ಯಾಲ್ಯೂ ಇರೋದಿದೆ ಮತ್ತು ಜಾಸ್ತಿ ವ್ಯಾಲ್ಯೂ ಇರೋದು ಯಾವುದಿದೆ ಅನ್ನೋ ನಾನು ಇಲ್ಲೇ ನಿಮಗೆ ಫಾರ್ಮುಲಾಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಕೆಳಗಡೆನೇ ಹಾಕ್ತೀನಿ ನಾನು ಈ ಲಾಸ್ಟಲ್ಲಿ. ಸೊ ಯಾವುದು ಲೋಯೆಸ್ಟ್ ಇದೆ, ಲೋಯೆಸ್ಟ್ ಯಾವುದು ಮತ್ತು ಹೈಯೆಸ್ಟ್. ಲೋಯೆಸ್ಟ್ ಮತ್ತು ಹೈಯೆಸ್ಟು ಎರಡನ್ನೂ ನಾನು ಇಲ್ಲಿ ನಿಮಗೆ ಮಿನ್ ಮತ್ತು ಮ್ಯಾಕ್ಸ್ ಅನ್ನೋ ಒಂದು ಫಾರ್ಮುಲಾಗಳಿಂದ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಲೋಯೆಸ್ಟ್ ಎಷ್ಟಿರ್ಬೋದು, ಈ ಮೇಲ್ಗಡೆಯಿಂದ ಕೆಳಗಡೆ ತನಕ ಇರುವಂಥ ವ್ಯಾಲ್ಯೂದಲ್ಲಿ ನನಗೆ ಸಡನ್ನಾಗಿ ನಾನು ಫಿಲ್ಟರ್ ಹಾಕಿ ತೊಗೋಬೋದು. ಇಲ್ಲಾಂತಂದರೆ ಈ ಥರನೂ ನಾವು ಮಾಡ್ಬೋದು. ಜಸ್ಟು ಕೆಳಗಡೆ ನಾನು ಏನು ಮಾಡ್ತೀನಿ, ಮಿನಿ ಅನ್ನೋ ಒಂದು ಫಾರ್ಮುಲಾ ಹಾಕ್ತೀನಿ. ನಾನಿಲ್ಲಿ MIN ಅಂತ ನಾನು ಇಲ್ಲಿ ಟೈಪ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ. ಫಾರ್ಮುಲಾನ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಬ್ ಕ್ಲಿಕ್ ಮಾಡಿದೆ. ಟ್ಯಾಬ್ ಕ್ಲಿಕ್ ಮಾಡಿದ್ಮೇಲೆ ಫಾರ್ಮುಲಾ ಆ್ಯಸ್ ಯೂಶುವಲ್ ಆ್ಯಕ್ಟಿವೇಟ್ ಆಯಿತು. ಆ್ಯಕ್ಟಿವೇಟ್ ಆದಮೇಲೆ ನಾನು ಏನು ಮಾಡ್ತೀನಿ, ಫುಲ್ ಕಂಪ್ಲೀಟು ಈ ಮೇಲ್ಗಡೆಯಿಂದ ಎಲ್ಲಿಂದ ನನಗೆ ಬೇಕು, ಆ್ಯಕ್ಚುಲಾಗಿ ನನಗೆ ಎಲ್ಲಿಂದ ಈ ಮೇಲ್ಗಡೆ ಕಾಲಮಿಂದ ಫುಲ್ ಕಂಪ್ಲೀಟ್ ಬಾಟಮ್ ತನಕ ನನಗೆ ಕಡಿಮೆ ಇರೋ ವ್ಯಾಲ್ಯೂ ಯಾವುದು ಅನ್ನೋದನ್ನ ನಾನೀಗ ಫೈಂಡ್ ಮಾಡ್ಕೋಬೇಕು. ಮಿನಿಮಮ್ ಕಡಿಮೆ ಯಾವುದಿದೆ ಅನ್ನೋದನ್ನ ನಾನು ಅಲ್ಲಿ ಹಾಕ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದು ಎಲ್ಲಿಂದ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡ್ತೀನಿ. ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ಎಂಟರನ್ನು ಕ್ಲಿಕ್ ಮಾಡ್ತೀನಿ. ಎಂಟರನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಇರೋದು 42, ಲೋಯೆಸ್ಟ್ ಪ್ರೈಸ್ ಇರೋದು 42. ಓಕೆನಾ, ಲೋಯೆಸ್ಟ್ ಪ್ರೈಸು 42 ಇದೆ. ಅದಕ್ಕೆ ಇಲ್ಲಿ ಮಿನಿಮಮ್ಮು ಯಾವುದಿದೆ, ಕಡಿಮೆ ವ್ಯಾಲ್ಯೂ ಇರೋವಂಥದ್ದು ಇಲ್ಲಿ ಬಂತು. ಓಕೆನಾ, ನೆಕ್ಸ್ಟ್ ಅದೇ ರೀತಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದಿದೆ ಆ ಒಂದು ಕಾಲಮಲ್ಲಿ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಅದನ್ನು ಮ್ಯಾಕ್ಸ್ ಅಂತ ಹಾಕಬೇಕು. ಮ್ಯಾಕ್ಸ್ ಅಂತ ಬಂದರೆ ಅಲ್ಲಿ ಮ್ಯಾಕ್ಸಿಮಮ್ಗೆ ಅದು ಫಾರ್ಮುಲಾ ಮ್ಯಾಕ್ಸ್ ಅನ್ನೋದು. ಇದನ್ನು ಟ್ಯಾಬನ್ನು ಕ್ಲಿಕ್ ಮಾಡ್ತೀನಿ. ಟ್ಯಾಬನ್ನು ಕ್ಲಿಕ್ ಮಾಡಾದಮೇಲೆ ಫಾರ್ಮುಲಾ ಆ್ಯಕ್ಟಿವೇಟ್ ಆಯಿತು. ಫಾರ್ಮುಲಾ ಆ್ಯಕ್ಟಿವೇಟ್ ಆದಮೇಲೆ ಆ್ಯಸ್ ಯೂಶುವಲ್ ನನಗೆ ಎಷ್ಟು ಡಾಟಾದಲ್ಲಿ ಎಲ್ಲಿಂದ ಎಲ್ಲಿಗೆ ನನಗೆ ಆ ಒಂದು ಫಾರ್ಮುಲಾ ನನಗೆ ವರ್ಕ್ ಆಗಬೇಕು ಅನ್ನೋದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಎಲ್ಲಿಂದ ಎಲ್ಲಿಗೆ ಅಂತ. ಅದನ್ನು ನಾನು ಎಷ್ಟು ಸೆಲ್ಲಿಂದ ಎಷ್ಟು ಸೆಲ್ಲಿಗೆ ತನಕ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ ಒಂದು ಕಾಲಮ್ ಒಳಗಡೆ ಎಷ್ಟಿದೆ ಅಂತ ನಾನು ತಿಳ್ಕೊಂಡು ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡಾದ್ಮೇಲೆ ನಾನಿಲ್ಲಿ ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿದೆ. ಎಲ್ಲಿಂದ ಎಲ್ಲಿಗೆ ಏನನ್ನ ನಾನು ಸೆಲೆಕ್ಟ್ ಮಾಡಾದ್ಮೇಲೆ ಕ್ಲೋಸ್ ದಿ ಬ್ರ್ಯಾಕೆಟನ್ನು ಕ್ಲಿಕ್ ಮಾಡಿ ಎಂಟರನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಹೈಯೆಸ್ಟ್ ಕಿಲೋಮೀಟರ್ ಇರೋವಂಥದ್ದು 410 ಇದೆ ಮತ್ತು ಲೋಯೆಸ್ಟ್ ಕಿಲೋಮೀಟರ್ ಇರೋದು 42 ಕಿಲೋಮೀಟರ್ ಇದೆ. ಸೊ ಇದೇ ಥರ ಹೆಚ್ಚಿನ ಎಕ್ಸೆಲ್ನ ಶಾರ್ಟ್ಕಟ್ ಕೀಸ್ನ ವೀಡಿಯೋಸ್ಗಳಿಗಾಗಿ ಮತ್ತು ಫಾರ್ಮುಲಾಸ್ಗಳನ್ನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಲ್ಲಿ ಬರುವಂಥ ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋವಂಥ ಎಲ್ಲ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಿಂದ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.